ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರುತ್ತೆ, ಯಾವ ಕಾರಣಕ್ಕೆ ಬರುತ್ತೆ ಅಂತ? ಚಿಕ್ಕ ಚಿಕ್ಕ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಹದಿವಯಸ್ಸಿನವರಲ್ಲಿ ಈಗ ಹಾರ್ಟ್ ಅಟ್ಯಾಕ್ ಹೆಸರನ್ನೇ ಹೇಳಬೇಕು ಅಂತಂದರೆ, ಪುನೀತ್ ರಾಜ್ಕುಮಾರ್ ಒಂದು ಚಿಕ್ಕ ಒಬ್ಬ ನಟ, ಹೆಸರಾಂತ ನಟ, ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಆಯಿತು. ಅವರ ತಂದೆಗೆ, ರಾಜ್ಕುಮಾರ್ಗೆ ಹೃದಯಾಘಾತ. ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್, ತಂದೆ ತಾಯಿಯ ಗುಣ ಮಕ್ಕಳಲ್ಲಿ ಬರ್ತದೆ. ನಾನು ಹೇಳಿದ ಹಾಗೆ ತಂದೆ ತಾಯಿ ಇಬ್ಬರಿಗೂ ಡಯಾಬಿಟಿಸ್ ಇದ್ದರೆ ಮಕ್ಕಳಿಗೆ ಡಯಾಬಿಟಿಸ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಒಂದು ವಯಸ್ಸು ಎಷ್ಟು ವರ್ಷ? 30 ವರ್ಷ. ಒಂದು ಸಲ ECG, ಈಕೋಕಾರ್ಡಿಯೋಗ್ರಾಮ್, ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ತಗೊಂಡ್ಬಿಡಿ. ECG ನಾರ್ಮಲ್ ಇರ್ಬೋದು, ಆದರೆ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ. ಪ್ರಾಣಿಗಳಿಂದ ಬರ್ತಕ್ಕಂಥ ಕೊಬ್ಬು ಒಳ್ಳೆಯದಲ್ಲ. ಮಟನ್ ತಿನ್ನಬೇಡ್ರಿ. ಎಲ್ಲರಿಗೂ ವ್ಯಕ್ತಿಗಳಿಗೆ ಹೇಳೋದು, ಮಟನ್ ತಿನ್ನಬೇಡಿ. ಫಿಶ್ ತಿನ್ಬೋದು. ಮಟನ್ನಲ್ಲಿ ಇರ್ತಕ್ಕಂಥ ಕೊಬ್ಬು ಚಳಿಗಾಲದಲ್ಲಿ ಗಟ್ಟಿಯಾಗಿರುತ್ತೆ. ತುಪ್ಪ, ಬೆಣ್ಣೆ ಚಳಿಗಾಲದಲ್ಲಿ ಗಟ್ಟಿಯಾಗತ್ತೆ. ಕಡಲೆಕಾಯಿ ಎಣ್ಣೆ, ಆಲಿವ್ ಆಯಿಲ್ಲು, ರಿಫಂಡ್ ಆಯಿಲ್ಲು ಚಳಿಗಾಲದಲ್ಲಿ ಗಟ್ಟಿಯಾಗಲ್ಲ. ಇದು ನಮಗೆ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಮೀನಲ್ಲಿರ್ತಕ್ಕಂಥ ಕೊಬ್ಬು, ಮೀನಲ್ಲಿರ್ತಕ್ಕಂಥ ಫ್ಯಾಟ್ ಚಳಿಗಾಲದಲ್ಲಿ ಗಟ್ಟಿಯಾಗಲ್ಲ. ಆದ್ದರಿಂದ ಒಂದು ವಿಷಯ ಹೇಳೋದು ಅಂದರೆ, ದಯವಿಟ್ಟು ಮಟನ್ ತಿನ್ನಬೇಡ್ರಮ್ಮ, ಮೀನು ತಿನ್ಬೋದು. ಸರ್ ಅದು ಚಿಕನ್ ತಿನ್ಬೋದಾ? ಅದು ನಾವು ವೆಜಿಟೇರಿಯನ್ನು, ನನಗೆ ಗೊತ್ತಿಲ್ಲ. ಆದರೆ ನಿಮ್ಮಂಥವ್ರು ನನಗೆ ಹೇಳಿದ್ದಾರೆ, ಅದೇನೋ ಚರ್ಮ ಇಲ್ದಿರೋ ಚಿಕನ್ ಅಂತೆ. ಸೊ ಗೊತ್ತು ಸರ್, ಸ್ಕಿನ್ ಔಟು ಅಂತಾರೆ. ಆಯಿತು ಅಂತ ಹೇಳ್ತೀನಿ. ಅಂದರೆ ಇದರೊಳಗೆ ಕೋಳಿನಲ್ಲಿ ಚರ್ಮದಲ್ಲಿ ಕೊಬ್ಬಿನಂಶ ಇರುತ್ತಂತೆ. ಅದನ್ನು ತೆಗೆದುಬಿಟ್ಟು ಬರೀ ಮಾಂಸಖಂಡಗಳನ್ನ ಸೇವನೆ ಮಾಡ್ತಾರಂತೆ. ಅದನ್ನು ನಾವು ಪ್ರತಿಯೊಬ್ಬರಿಂದನೂ ಕಲ್ತ್ಕೊಂಡಿದ್ವಿ. ನಾವು ಇವ್ರಿಗೇನು ಗೊತ್ತು, ನಾನು ಡಾಕ್ಟ್ರು, MBBS MD, ಅವ್ರಿಗೇನು ಗೊತ್ತು ಅಂತ ಅಹಂಕಾರ ಪಡಬಾರ್ದು. ಪ್ರತಿಯೊಬ್ಬರಲ್ಲೂ ನಾವು ಕಲ್ತ್ಕೊಳ್ಳೋದಿದೆ. ಎಲ್ಲರೂ ಸಹ ಒಂದು ಪುಸ್ತಕವನ್ನು ಓದಬೇಕು. ಬದುಕಲು ಕಲಿಯಿರಿ, ಸ್ವಾಮಿ ಜಗದಾತ್ಮಾನಂದ ಅವರು ಬರೆದಂಥ ಪುಸ್ತಕ. ಸರ್, ಐ ಆಮ್ ಫ್ರಮ್ ಒರಿಸ್ಸಾ, ಐ ಡೋಂಟ್ ನೋ ಕನ್ನಡ ಅಂತ. ಸಾರಿ, ಇಟ್ ಈಸ್ ನಾಟ್ ಅವೈಲಬಲ್ ಇನ್ ಇಂಗ್ಲೀಷ್ ಅಂತ ಹೇಳಿದೆ. ಆದರೆ ಈಗ ಇಟ್ ಈಸ್ ಅವೈಲಬಲ್ ಇನ್ ಇಂಗ್ಲೀಷ್ ಆಲ್ಸೋ. ಲರ್ನ್ ಟು ಲೀವ್ ಅಂತ ಭಾಗ 1, ಭಾಗ 2. ಬದುಕಲು ಕಲಿಯಿರಿ ಭಾಗ 1, ಭಾಗ 2 ಇತ್ತು. ಆದರೆ ಈಗ ಅದನ್ನು ಒಂದೇ ಪುಸ್ತಕ ಮಾಡಿದರೆ, ಅದ್ಭುತವಾದಂಥ ಪುಸ್ತಕ. ಅದನ್ನು ಓದಿ ಅಂತ ಹೇಳೋದಿಲ್ಲ, ಓದ್ತಾನೇ ಇರಿ. ಪ್ರತಿದಿನ ಓದ್ದಾಗ್ಲೂ ನಿಮಗೆ ಹೊಸ ಹೊಸ ವಿಷಯಗಳು, ಹೊಸ ಹೊಸ ಅಂಶಗಳು ನಿಮ್ಮ ಮನಸ್ಸಿಗೆ ತಟ್ತಾ ಇರುತ್ತೆ. ಆ ಬದುಕಲು ಕಲಿಯಿರಿಯಲ್ಲಿ ಬಂದಂಥ ಇರತಕ್ಕಂಥ ಒಂದು ವಿಷಯವನ್ನು ಹೇಳಿ ನಂತರ ನಾನು ಬೇರೆ ವಿಷಯಕ್ಕೆ ನಾನು ಬರ್ತೇನೆ. ವಿದ್ಯಾವಂತರೆಲ್ಲ ಬುದ್ಧಿವಂತರಲ್ಲ, ಬುದ್ಧಿವಂತರೆಲ್ಲ ವಿಚಾರವಂತರಲ್ಲ, ವಿಚಾರವಂತರೆಲ್ಲ ಆಚಾರವಂತರಲ್ಲ. ಈ 3 ವಾಕ್ಯವನ್ನು ಜೀವಮಾನ ಪೂರ್ತಿ ನೀವು ಮನನ ಮಾಡ್ತಾ ಇರಿ. ನೀವು ಪ್ರತಿನಿತ್ಯ ನೀವು ನೋಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಈ ಅಂಶಗಳನ್ನು ನೀವು ಕಾಣ್ತೀರಾ. ಆ ಮನುಷ್ಯ ವಿದ್ಯಾವಂತ ಆದರೆ ಬುದ್ಧಿವಂತ ಅಲ್ಲ, ಬುದ್ಧಿವಂತ ಆದರೆ ವಿಚಾರವಂತ ಅಲ್ಲ, ವಿಚಾರವಂತ ಆದರೆ ಆಚಾರವಂತ ಅಲ್ಲ. ಸಮಾಜದಲ್ಲಿ ಜನ ಕತ್ತಲೆಯಿಂದ
ಕತ್ತಲೆಡೆಗೆ ಹೋಗುತ್ತಾರೆ. ಅವರ ಆಯಸ್ಸಲ್ಲಿ ಕತ್ತಲೆಯಿಂದ ಕತ್ತಲೆಡೆಗೆ ಹೋಗುತ್ತಾರೆ. ಇನ್ನು ಕೆಲವರು ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುತ್ತಾರೆ. ಇನ್ನು ಕೆಲವರು ಬೆಳಕಿನಿಂದ ಕತ್ತಲೆಡೆಗೆ ಹೋಗುತ್ತಾರೆ. ಇನ್ನು ಕೆಲವರು ಬೆಳಕಿನಿಂದ ಬೆಳಕಿನೆಡೆಗೆ ಹೋಗುತ್ತಾರೆ. ಕತ್ತಲೆಯಿಂದ ಕತ್ತಲೆಡೆಗೆ ಹೋಗುತ್ತಾರೆ. ಯಾವುದೋ ಒಂದು ಸ್ಲಮ್ನಲ್ಲಿ ಹುಟ್ಟಿದಂಥ ಒಂದು ಮಗಳು, ಒಂದು ಹೆಣ್ಣು ಪಾಪ, ಜೀವನ ಪೂರ್ತಿ ಅವಳಿಗೆ ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ. ಯಾರೋ ಒಬ್ಬ ಇನ್ನು ನೆಟ್ಟಿಗೆ 10 ವರ್ಷ 11 ವರ್ಷ ಆಗಿಲ್ಲ, ಯಾರೋ ಒಬ್ಬ ಕುಡ್ಕನ್ಗೆ ಮದುವೆ ಮಾಡಿಬಿಟ್ರು. ಅವಳ ಜೀವನ ಪೂರ್ತಿ ಕತ್ತಲೆಯಿಂದ ಕತ್ತಲೆಡೆಗೆ ಕೊಳಚೆ ಪ್ರದೇಶದಲ್ಲಿ ನಾವು ನೋಡ್ತೇವೆ. ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗುತ್ತಾರೆ. ಸಮಾಜದಲ್ಲಿ ಒಬ್ಬ ಸ್ಲಮ್ನಲ್ಲಿ ಬಂದಂಥ ಹುಡುಗನ್ನ ಅವರ ಟೀಚರು ಹೇಳಿದ್ರು, ನಾನು ಬೇಕಾದ್ರೆ ಓದಿಸ್ತೀನಿ, ಹುಡುಗ ತುಂಬ ಬುದ್ಧಿವಂತ, ಅವನ ಓದಿಸಿ ನೀವು ಸ್ಕೂಲ್ ಬಿಡಿಸ್ಬೇಡಿ ಅಂತ ಹೇಳಿದ್ರು. ಭಾಳ ಚೆನ್ನಾಗಿ ಓದಿ ಪ್ರಬುದ್ಧಮಾನಕ್ಕೆ ಬಂದಂಥ ಅನೇಕ ಉದಾಹರಣೆಗಳು. ಬೀದಿ ದೀಪದ ಕೆಳಗಡೆ ಕೂತ್ಕೊಂಡು ಓದೋದ್ರಂತೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಅಬ್ದುಲ್ ಕಲಾಂ ಇದು ಧಾರವಾಡ ಯೂನಿವರ್ಸಿಟಿ ಹಿರೇಮಠವರು, ಕಿತ್ತು ತಿನ್ನತಕ್ಕಂಥ ಬಡತನದಿಂದ ಬಂದವರು, ಆದರೆ ಲೋಕ ಪ್ರಸಿದ್ಧಿ ಆದವರು. ಸರ್ ಎಂ ವಿಶ್ವೇಶ್ವರಯ್ಯನವರ ಆ ಕೊಡುಗೆ ಅಪಾರ. ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳು ಸಹ ಅವರ ಕೊಡುಗೆ ಅಪಾರ. ಕತ್ತಲೆಯಿಂದ ಕತ್ತಲೆಡೆಗೆ ಆಯಿತು, ಕತ್ತಲೆಯಿಂದ ಬೆಳಕಿನೆಡೆಗೆ ಆಯಿತು. ಬೆಳಕಿನಿಂದ ಕತ್ತಲೆಡೆಗೆ ಹೋಗುವವರು ತಂದೆ ನೋಡಿದ್ರೆ ಸೂಪರ್ಡೆಂಟ್ ಇಂಜಿನಿಯರು, ಮಗ ಹೈಸ್ಕೂಲ್ ಲೆವೆಲ್ಗೆ ಸ್ಮೋಕ್ ಮಾಡೋದು ಕಲ್ತ್ಕೊಂಡ, ಡ್ರಗ್ಸ್ಗೆಲ್ಲ ಶುರು ಮಾಡಿಬಿಟ್ಟ. ಕೆಟ್ಟ ಸ್ನೇಹಿತರ ಸಹವಾಸ. ಬೆಳಕಿನಿಂದ ಕತ್ತಲೆಡೆಗೆ ಹೋಗುವವರು. ಇನ್ನು ಕೆಲವರು ಇದ್ದಾರೆ, ಹುಟ್ಟುತ್ತಾನೆ ಬಾಯಲ್ಲಿ ಬೆಳ್ಳಿ ಚಮಚ ಇಟ್ಕೊಂಡು ಹುಟ್ಟಿದ್ರು ಅಂತ. ಬೆಳಕಿನಿಂದ ಬೆಳಕಿನೆಡೆಗೆ ಹೋಗುವವರು. ಜವಾಹರ್ಲಾಲ್ ನೆಹರು, ಅವ್ರ ತಂದೆ ಮೋತಿಲಾಲ್ ನೆಹರು, ಇವರು ಸಹ ಜವಾಹರ್ಲಾಲ್ ನೆಹರು ಸಹ ಪ್ರಧಾನಮಂತ್ರಿಯಾಗಿ ಎಷ್ಟು ವರ್ಷ ಇಂಡಿಯಾದ ಪ್ರಧಾನಿಯಾಗಿದ್ದರು. ಹೀಗೆ ದಯವಿಟ್ಟು ಬದುಕಲು ಕಲಿಯಿರಿ. ಸ್ವಾಮಿ ಜಗದಾತ್ಮಾನಂದ ಅವರು ಬರೆದಂಥ ಪುಸ್ತಕವನ್ನು ಆಗಾಗ ಓದ್ತಾ ಇರಿ. ನಿಮ್ಮ ಜ್ಞಾನ ಹೆಚ್ಚಬೇಕು.